ನೋಡಿ ಫ್ರೆಂಡ್ಸ್. ಎಲ್ಲರೂ ಇದ್ದು ಇಲ್ಲದೆ ಇರೋರ ಥರ ಬದುಕೋರು ಇರ್ತಾರೆ. ಫಾರ್ ಎಕ್ಸಾಂಪಲ್ ನಾನೇ ಅಂತಲೇ ಹೇಳ್ಬೋದು. ಎಲ್ಲ ಇದ್ದಾರೆ, ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ. ಹಾಯ್, ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು 2024 ಡಿಸೆಂಬರ್ 31 ವರ್ಷದ ಕೊನೆಯ ದಿನ. ನಾನು ಬೆಳಗ್ಗೆ ವ್ಲಾಗ್ ಶುರು ಮಾಡಿದ್ದೀನಿ. ಟೈಮ್ ಬಂದು 8 ಗಂಟೆಗೆ ವ್ಲಾಗ್ ಶುರು ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಇದಕ್ಕಿಂತ ಬೇಗನೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನೈಟ್ ತುಂಬ ಪ್ರಿಪೇರ್ ಆಗಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಖುಷಿ ಆಗ್ತಾ ಇದೆ, ಏನಕ್ಕೆ ಅಂತ ಗೊತ್ತಿಲ್ಲ. ವರ್ಷ ಮುಗಿತಾ ಇದೆ ಅಂತನೋ ಅಥವಾ ಏನಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಅದು ಅಲ್ಲದೆ ಬೆಳಗ್ಗೆನೇ ವ್ಲಾಗ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ ವಿತ್ ಕಾಫಿ. ಓಕೆನಾ? ಸೊ ಯಾರೆಲ್ಲ ಕಾಫಿ ಕುಡಿತಾ ಇದ್ದೀರಾ, ಯಾರೆಲ್ಲ ತಿಂಡಿ ಮಾಡ್ತಾ ಇದ್ದೀರಾ, ಯಾರೆಲ್ಲ ಊಟ ಮಾಡ್ತಿದ್ದೀರಾ, ಯಾರೆಲ್ಲ ಫ್ರೀಯಾಗಿ ಕೂತ್ಕೊಂಡು ನೋಡ್ತಾ ಇದ್ದೀರಾ, ಎಲ್ಲರಿಗೂ ಈ ವರ್ಷ ಮುಗೀತಾ ಇದೆ, ನೆಕ್ಸ್ಟ್ ವರ್ಷ ಶುರು ಆಗ್ತಾ ಇದೆ. ಲೈಫು ಖುಷಿಯಾಗಿರಲಿ, ಚೆನ್ನಾಗಿರಲಿ, ಏನೇ ಬಂದರೂ ಫೇಸ್ ಮಾಡೋ ಕೆಪಾಸಿಟಿಯ ಭಗವಂತ ಕೊಡಲಿ ನಿಮ್ಗೆಲ್ಲರಿಗೂ. ಹಾಗೇನೆ ಹಳೆಯದನ್ನೆಲ್ಲ ಮರೆತು ಹೊಸ ಜೀವನಕ್ಕೆ ಕಾಲಿಡೋಣ ಎಲ್ಲರೂ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸಿಕ್ಕಾಪಟ್ಟೆ ಜೋಶಲ್ಲಿದ್ದೀನಿ, ಸಿಕ್ಕಾಪಟ್ಟೆ ಖುಷಿನೂ ಕೂಡ ಆಗ್ತಾ ಇದೆ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮತ್ತು ಒನ್ ಮೋರ್ ಥಿಂಗ್, ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಎಕ್ಸಿಬಿಷನ್ ಇದೆ ಆ್ಯಂಡ್ ಫುಡ್ ಫೆಸ್ಟಿವಲ್ ಕೂಡ ಇದೆ. ಮಕ್ಕಳೇನೆ ಫುಡ್ನ ಪ್ರಿಪೇರ್ ಮಾಡಿ ಸ್ಕೂಲ್ಗೆ ತಗೊಂಡೋಗಿ ಅಲ್ಲಿ ಅವರು ಅದನ್ನು ಸೇಲ್ ಮಾಡಬೇಕು. ಚಾಟ್ ಸೆಂಟರ್ ಥರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿರ್ತಾರೆ. ನಾನು ಅವನಿಗೆ ಏನು ಮಾಡ್ತಾ ಇದ್ದೀನಿ, ಏನು ಫುಡ್ ಅವನಿಗೆ ಮಾಡೋದಕ್ಕೆ ಐಡಿಯಾಸ್ ಕೊಟ್ಟಿದ್ದೀನಿ, ಯಾವ ಥರ ಅದನ್ನು ಮಾರ್ಕೆಟಿಂಗ್ ಮಾಡಬೇಕು ಸ್ಕೂಲಲ್ಲಿ, ಪ್ರತಿಯೊಂದೂ ಪ್ರಾಕ್ಟೀಸ್ ಕೊಟ್ಟಿದ್ದೀನಿ ಆಲ್ರೆಡಿ. ಬಟ್ ಫುಡ್ ಬಂದು ಒಂದು ಲೇಸ್ ಬೇಲ್ ಮಾಡೋದಕ್ಕೆ ಹೇಳಿದ್ದೀನಿ, ಇನ್ನೊಂದು ಕುಕುಂಬರ್ ಬೋಟ್ ಮಾಡೋದಕ್ಕೆ ಹೇಳಿದ್ದೀನಿ, ಇನ್ನೊಂದು ಸ್ಯಾಂಡ್ವಿಚ್. ಈ ಮೂರನ್ನು ಅವನು ಅಲ್ಲಿ ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ ವಿತ್ ಸೇಲ್. ತುಂಬ ಜೋಶಲ್ಲಿದ್ದೀನಿ. ನಾನು ಕೂಡ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಆ್ಯಸ್ ಎ ಪೇರೆಂಟ್. ಬನ್ನಿ ಇವತ್ತಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೆಟಪ್ ಹಾಗೆ ಇದೆ, ಹೇಗೆ ಎದ್ದಿದ್ದೀನಿ ಹಾಗೆ ನಿಂತ್ಕೊಂಡು ವ್ಲಾಗ್ ಶುರು ಮಾಡಿರೋದು. ಇನ್ನು ನಾನು ಫ್ರೆಶ್ ಅಪ್ ಕೂಡ ಆಗಿಲ್ಲ. ಒಂದು ಕಪ್ ಕಾಫಿ ಕುಡ್ಕೊಂಡು ಆಮೇಲೆ ರೆಡಿಯಾಗಿ ಮುಂದಿನ ಕಾರ್ಯ ನೋಡೋಣ ಅಂಥೇಳಿ ಬಂದೆ. ಬನ್ನಿ ಫಸ್ಟು ನಾನು ಅವ್ರಿಗೆ ಸ್ಕೂಲ್ಗೆ ಪ್ರಿಪೇರ್ ಮಾಡಿ ಕಳಿಸ್ಬಿಟ್ಟು ಆಮೇಲೆ ನನ್ನ ಡೈಲಿ ರೊಟೀನ ಸ್ಟಾರ್ಟ್ ಮಾಡ್ತೀನಿ. ಫುಡ್ ಫೆಸ್ಟಿವಲ್ಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿದ್ದೀನಿ. ಅದ್ರ ಜೊತೆಗೆ ಅವನಿಗೊಂದು ಬೋರ್ಡ್ ಕೂಡ ರೆಡಿ ಮಾಡಿದ್ದೀನಿ ನೋಡಿ. ಆ್ಯಕ್ಚುಲಿ ಅವ್ರದ್ದು ಸ್ಕೂಲ್ ನೇಮ್ ಬಂದು ಮಾಯಪ್ಪ ಪಬ್ಲಿಕ್ ಸ್ಕೂಲು. ಅದಕ್ಕೆ ನಾನು ಒಂದು ಅಂಗಡಿಗೆ ಒಂದು ನೇಮ್ ಕೂಡ ಕೊಟ್ಟೆ, ಮಾಯಪ್ಪ ಒನ್ ಡೇ ಚಾಟ್ ಅಂತ. ಮತ್ತು ಇಲ್ಲಿ ನೋಡ್ಬೋದು ರೇಟ್ ಕೂಡ ಹಾಕಿದ್ದೀನಿ. ಸ್ಯಾಂಡ್ವಿಚ್ಗೆ ಎಷ್ಟು, ಮತ್ತು ಲೇಸ್ ಬೇಲ್ಗೆ ಎಷ್ಟು, ಮತ್ತು ಇನ್ನೊಂದು ಯಾವುದು ಕುಕುಂಬರ್ ಬೋಟ್ಗೆ ಎಷ್ಟು ಅಂತ ರೇಟ್ ಕೂಡ ಹಾಕಿದ್ದೀನಿ. ಒಂದು ಬೋರ್ಡ್ ಕೂಡ ರೆಡಿ ಮಾಡಿದೆ, ಉಲ್ಟಾ ಕಾಣಿಸ್ತಿರ್ಬೋದು ನಿಮಗೆ. ಓಕೆನಾ? ಮಾಯಪ್ಪ ಒನ್ ಡೇ ಚಾಟ್. ಮತ್ತು ಅದು ತಿಂಡಿಗೆ ಏನೇನು ರೇಟು ಮಕ್ಕಳಿಗೆ ನೆನಪಿರೋದಿಲ್ಲಲ್ಲ, ಸೊ ಹಾಗಾಗಿ ನಾನು ಎಲ್ಲ ರೆಡಿ ಮಾಡಿದ್ದೀನಿ ನೋಡಿ. ಹಿಂಗೆಲ್ಲ ಚೆಲ್ಕೊಂಡು ಅಂಡ್ಕೊಂಡು ಕುತ್ಕೊಂಡು ಎಲ್ಲ ರೆಡಿ ಮಾಡಿದ್ದೀನಿ. ಅವ್ನು ತಗೊಂಡು ಹೋಗಿಲ್ಲ, ಆ್ಯಕ್ಚುಲಿ ಅವ್ನು ತಗೊಂಡು ಹೋಗಿಲ್ಲ, ನಾನೇ ತೊಗೊಂಡು ಬರ್ತೀನಿ ಅಂತ ಹೇಳಿದೆ. ಯಾಕೆಂದರೆ ಮಕ್ಕಳಿಗೆ ಕ್ಯಾರಿ ಮಾಡೋದಕ್ಕೆ ಕಷ್ಟ ಆಗುತ್ತಲ್ವ, ನಾನೇ ತೊಗೊಬರ್ತೀನಿ ಅಂತ ಹೇಳಿದೆ. ಇನ್ನೊಂದು ಏನಂದರೆ ಅವನಿಗೆ ಸ್ಪೂನ್ ತೊಗೋಬೇಕು, ಪ್ಲಾಸ್ಟಿಕ್ ಸ್ಪೂನ್ ಬರುತ್ತಿಲ್ಲ ಅದು, ಮತ್ತು ಕ್ಯಾಪು, ಇನ್ನೊಂದೇನು ಗ್ಲೋವ್ಸ್ ತೊಗೋಬೇಕು. ಅಷ್ಟೊಂದು ತೊಗೊಂಡು ನಾನು ರೆಡಿಯಾಗಿ ಗಬಿ ಥರ ಇದ್ದೀನಿ. ಇನ್ನು ನಾನು ಫ್ರೆಶ್ ಅಪ್ ಕೂಡ ಆಗಿಲ್ಲ. ನಾನು ತೊಗೊಂಡು ಸ್ಕೂಲ್ಗೆ ಹೊರಡಬೇಕು. ಸಿಗ್ತೀನಿ ಫ್ರೆಶ್ ಅಪ್ ಆಗಿ. ಬಾಯ್. ಎಸ್, ಇವಾಗ ರೆಡಿಯಾಗಿದ್ದೀನಿ, ಸ್ಕೂಲ್ಗೆ ಹೊರಡ್ತಾ ಇದ್ದೀನಿ. ಒಂದು
ಇಲ್ಲೊಬ್ರು ನಗಿಸ್ತಾ ಇದ್ದಾರೆ ಫ್ರೆಂಡ್ಸ್. ತುಂಬ ನಗು ಬರ್ತಾ ಇಲ್ಲ, ಆದರೂ ನಗ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ ನಾನು. ಅವ್ರು ಯಾರು ಅಂತ ನಿಮಗೆ ಇನ್ನೂ ರಿವ್ಯೂ ಮಾಡಲ್ಲ, ಅವ್ರನ್ನ ಆಮೇಲೆ ರಿವ್ಯೂ ಮಾಡ್ತೀನಿ. ಓಕೆ, ನಾನು ಇವಾಗ ಸ್ಕೂಲ್ಗೆ ಹೊರಡ್ತಾ ಇದ್ದೀನಿ. ಬಾಬಾ. ಯಾರು ಮ್ಯಾಮ್ ಮಾಡಿದ್ದಿದೆಲ್ಲ? ಸೂಪರ್ ಆಗಿದೆ. ಕಾಸ್ಟ್ ಹೇಳ್ಬೇಕು ಫಸ್ಟು. ಎದ್ದು ಫಸ್ಟು ಕಾಸ್ಟ್ ಹೇಳು ಮೇಡಮ್. ಕೈಗೆ ತಗೊಳ್ಳಿ, ಅದು ಎಲ್ಲ ಇದಾಗ್ಬಿಡುತ್ತೆ ಕೈಗೆ ತಗೊಳ್ಳಿ. Game. Our national tree, banyan tree. Our national bird, peacock. Thank you. ವೆರಿ ಗುಡ್. ಕ್ಲಾಪ್ಸ್ ಟು ಲೇಖನ. ವೆರಿ ಗುಡ್, ಸೂಪರ್. Custard box. ವೆರಿ ಗುಡ್, Forest. ವೆರಿ ಗುಡ್. Elephant. ಎಲಿಫ್ಯಾಂಟ್. ಡೇಸ್ ಆಫ್ ದ ವೀಕ್. ನಿಮ್ಮದು Family tree. ಫ್ಯಾಮಿಲಿ ಟ್ರೀ. ಸೂಪರ್. ಹಿಂದಿ ವರ್ಣಮಾಲಾ ಅಂತ ಹೇಳಿ, ಓಕೆನಾ? ಹಿಂದಿ ವರ್ಣಮಾಲಾ. ವೆರಿ ಗುಡ್, ಸೂಪರ್. ಸೇ ಬಾಯ್. ಕೇಳಿಸಿಲ್ಲ ಮ್ಯಾಮ್ಗೆ. ಥ್ಯಾಂಕ್ ಯು. ನೋಡಿ, ನನ್ನ ಹಳೆ ಫ್ರೆಂಡ್ಸ್ ಎಲ್ಲ ಸಿಗ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇದೆ. ಹಾಯ್ ಮಾಡಿ. ಹಾಯ್. ಫೋನ್ ಈಗ ಹಾಯ್. ಇವ್ರು ನಮ್ಮ ಅಕ್ಕ ಸುಕನ್ಯಾ. ಸುಕನ್ಯಾ Hi, ಅಕ್ಕ. ಹಾಯ್. ಸ್ಕೂಲೆಲ್ಲ ಮುಗೀತು, ಅಂದರೆ ಎಕ್ಸಿಬಿಷನ್ ಇತ್ತು ಮಗನ ಸ್ಕೂಲಲ್ಲಿ, ಎಲ್ಲ ಮುಗಿಸ್ಕೊಂಡು ಬಂದೆ. ಹಬ್ಬ, ಹಾಫ್ ಡೇ ಸ್ಕೂಲಲ್ಲೇ ಕಳೆದೆ ನಾನು. ತುಂಬ ಚೆನ್ನಾಗಿತ್ತು, ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ವಿಡಿಯೋಸ್ ಎಲ್ಲ ನೋಡಿದ್ದೀರಾ ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿತ್ತು. ಮತ್ತು ಫುಡ್ ಫೆಸ್ಟಿವಲು, ಫುಡ್ ಡಿಪಾರ್ಟ್ಮೆಂಟ್ ಅಂತೂ ಚೆನ್ನಾಗಿತ್ತು. ಹಂಗೆ ಮುಗಿಸ್ಕೊಂಡು ಒಂದೆರಡು ಟೀ ಶರ್ಟ್ ತೊಗೊಬಂದೆ ಮಕ್ಕಳಿಗೆ ಹಾಕ್ಕೊಳ್ಳೋಕ್ಕೆ ಅಂತೇಳಿ. ಟೆಂಟಡಾನ್. ಇದು ಬಂದು ಚಿಕ್ಕವನಿಗೆ, ಓಕೆನಾ? ಚಿಕ್ಕವನ್ ತೊಗೊಂಡೆ. ಆ್ಯಕ್ಚುಲಿ ಇದು ಡಿಸ್ಪ್ಲೇನಲ್ಲಿ ಬ್ರೌನ್ ಕಾಣ್ತಾ ಇದೆ. ಇದು ಬಂದು ಗ್ರೀನ್, ಪಾಚಿ ಗ್ರೀನ್ ಅಂತ ಹೇಳ್ತಾರಲ್ಲ, ಆ ಗ್ರೀನ್ ತೊಗೊಂಡೆ. ಇದು ಚಿಕ್ಕವನಿಗೆ. ದೊಡ್ಡವನಿಗೆ ಒಂದು ಟೀ ಶರ್ಟ್ ತೊಗೊಂಡು ಬಂದೆ ಬರಬೇಕಾದ್ರೆ. ಸುಮ್ಮನೆ ನ್ಯೂ ಇಯರ್ ಅಲ್ಲ, ಹಾಕೊಳ್ಳಿ ಅಂತೇಳಿ ತೊಗೊಂಡೆ. ಓಕೆನಾ? ಚೆನ್ನಾಗಿದೆಲ್ಲ. ಅವ್ನು ಈ ಥರ ಯಾವತ್ತೂ ಹಾಕ್ಕೊಂಡಿರಲಿಲ್ಲ. ಆಮೇಲೆ ಅವನಿಗೆ ಈ ಥರ ಕಲರ್ ಕೂಡ ಇರಲಿಲ್ಲ. ಸೊ ಇದೊಂದು ತೊಗೊಂಡೆ. ಮತ್ತು ಇದೊಂದು ಶರ್ಟ್ ತೊಗೊಂಡೆ.
ಶರ್ಟ್ ಇದೊಂದು ಶರ್ಟು, 3 ಶರ್ಟು, ಒಂದು ಶರ್ಟು, 2 ಟಿ ಶರ್ಟ್ ತೊಗೊಂಡು ಮನೆಗೆ ಬಂದೆ. ಟೈಮ್ ಬಂದು 2:50 ಆಗಿದೆ ಫ್ರೆಂಡ್ಸ್. ನಾನಿವಾಗ ಸ್ವಲ್ಪ ಮನೆಯೆಲ್ಲ ಗಬ್ಬಿ ನಾನು ಹೆಂಗೆ ಬೆಳಗ್ಗೆ ಗಬ್ಬಿ ಥರ ಇದೆ, ಸೊ ಸೇಮ್ ಅದೇ ಥರ ನಮ್ಮನೇನೂ ಗಬ್ಬಿ ಆಗಿದೆ. ಫಟಾಫಟ್ ಅಂತ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಮಕ್ಕಳು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಏನಾದರೂ ಒಂದು ತಿನ್ನೋದಕ್ಕೆ ಏನಾದರೂ ಮಾಡಿ ಇಟ್ಬಿಟ್ಟು ನಾನಿವಾಗ ಮೇಕ್ ಓವರ್ ಕ್ಲಾಸ್ ಇದೆ, ನಾನು ಅಲ್ಲೂ ಕೂಡ ಹೋಗ್ತಾ ಇದ್ದೀನಿ. ಮೇಕ್ ಓವರ್ ಕ್ಲಾಸ್ ಮುಗಿಸ್ಕೊಂಡು ನಾನು ಸಂಜೆ ಬರ್ತೀನಿ ಮನೆಗೆ 6 ಗಂಟೆಗೆ. 4 to 6 ಇದೆ ಆ್ಯಕ್ಚುಲಿ ಅದು ಕ್ಲಾಸು. ನಾನು ಇವಾಗ ಹೊರಡಬೇಕು ಫಟಾಫಟ್ ಅಂತ ಇವಾಗ ಮನೆ ಕೆಲಸ ಎಲ್ಲ ಮುಗಿಸಿ ಹೊರಡಬೇಕು. ವರ್ಷದ ಕೊನೆಯ ದಿನ ಪದೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ. 2024ರಲ್ಲಿ ಏನೇನಾಗಿತ್ತು, ಕೆಟ್ಟದ್ದು, ಅಚಾತುರ್ಯಗಳು, ಅನಾಹುತಗಳು ಎಲ್ಲನೂ ಮೈಂಡಿಂದ ಮನಸ್ಸಿಂದ ತೆಗೆದು ಬಿಡಿ. ಯಾರ ಜೊತೆ ಮಾತಾಡಿಸಿ, ಯಾರ ಜೊತೆ ಮುಣಿಸ್ಕೊಂಡಿದ್ದೀರಾ ಪ್ಲೀಸ್ ನೀವೇ ಸಾರಿ ಕೇಳಿ ಅವ್ರ ಜೊತೆ ಚೆನ್ನಾಗಾಗಿ. ಯಾಕೆ ಅಂತ ಹೇಳಿದ್ರೆ ಆ ಕ್ಷಣಗಳು ಮತ್ತೆ ಬರಲ್ಲ, ಒಟ್ಟೋಯ್ತು, ಮುಗೀತು, ಖತಮ್. ಮತ್ತೆ ಕ್ಷಣ ಟೈಮು ಆ ಒಂದು ಇದು ಬರಲ್ಲ ನಮಗೆ. ಇನ್ನು ಮುಂದೆ ಆದರೂ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಖುಷಿಯಾಗಿರಬೇಕು ಅಂದ್ಕೊಂಡಿದ್ದು ಆಗಲಿ. ಈ ವರ್ಷನಾದ್ರೂ 2025ರಲ್ಲಿ ಯಾರು ಏನೇನು ಆಸೆ ಇಟ್ಕೊಂಡಿದ್ದೀರಾ ಜೀವನದಲ್ಲಿ ಎಲ್ಲ ಆಗಲಿ ಅಂತ ಹೇಳ್ತೀನಿ. ಯಾಕೆಂದರೆ ಎಲ್ಲರೂ ಕಷ್ಟಪಡ್ತೀರಾ ಜೀವನ ಮಾಡೋದಕ್ಕೆ, ಹೌದಲ್ವಾ? ಏನಾದರೂ ಒಂದು ಮಾಡಬೇಕು ಜೀವನದಲ್ಲಿ, ನಾವು ಮುಂದೆ ಬರಬೇಕು ಅಂತ. ನಾನು ಸ್ವಲ್ಪ ಬೇಗ ಎಮೋಷ್ನಲ್ ಆಗಿಬಿಡ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಅಷ್ಟೇ. ನಂದು ಕೆಲವೊಂದಷ್ಟು ರಿಸೊಲ್ಯೂಷನ್ಸ್ ಇದೆ ಈ ವರ್ಷದಲ್ಲಿ, ನಾನು ಇದನ್ನು ಮಾಡಬೇಕು ಅಂತ. ಲಾಸ್ಟ್ ಇಯರ್ ನಾನು ಯಾವ ರಿಸೊಲ್ಯೂಷನ್ನು ಅಂದ್ಕೊಂಡಿರಲಿಲ್ಲ. ಈ ವರ್ಷ ಒಂದಷ್ಟು ರಿಸೊಲ್ಯೂಷನ್ಸ್ನ ಮಾಡ್ಕೊಂಡಿದ್ದೀನಿ, ನೋಡೋಣ. ನಾನಿವಾಗ ರೆಡಿ ಆಗೋದಕ್ಕೆ ಹೋಗ್ತಾ ಇದ್ದೀನಿ, ಯಾಕೆಂದರೆ ಮೇಕ್ ಓವರ್ ಕ್ಲಾಸ್ ಇದೆ, ಟೈಮ್ ಆಗುತ್ತೆ, ಅದನ್ನು ಅಟೆಂಡ್ ಮಾಡಬೇಕು. ಹಾಗಾಗಿ ಇವತ್ತೇನೋ ಗೊತ್ತಿಲ್ಲ, ಇಯರ್ ಎಂಡ್ ಅಲ್ವಾ, ಅದಲ್ಲದೆ ಲಾಸ್ಟ್ ಡೇ ಒಂದು ವ್ಲಾಗ್ ಮಾಡೋಣ ಅಂಥೇಳಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಒಂಥರ ಹ್ಯಾಪಿ ಮೂಡಲ್ಲೇ ಇದ್ದೀನಿ ಫ್ರೆಂಡ್ಸ್. ನಾನು ಹೇಳೋದು ಇಷ್ಟೇ, ನಿಮಗೆ ಯಾರಾದರೂ ಬಂದು ಆಗ್ತಾರೆ ಅಥವಾ ಯಾರಾದರೂ ನಮ್ಮ ಕಷ್ಟಕ್ಕೆ ಆಗ್ತಾರೆ, ಅಟ್ಲೀಸ್ಟ್ ಅವ್ರು ಆಗಿಲ್ಲ ಅಂದ್ರೂ ನಮಗೆ ನಮ್ಮ ಕಷ್ಟನ ಕೇಳ್ತಾರೆ ಯಾರಾದ್ರೂ ಅಂತ ಅಂದ್ಕೊಂಡಂತೂ ಜೀವನ ಮಾಡೋದಕ್ಕೆ ಹೋಗಬೇಡಿ. ನಾವೇನು ಅನ್ಕೋತೀವಿ ಅದು ಉಲ್ಟಾನೇ ಆಗೋದು ಲೈಫಲ್ಲಿ. ಎಷ್ಟೋ ಹೆಣ್ಮಕ್ಳು ಅಥವಾ ಎಷ್ಟೋ ಹೆಣ್ಮಕ್ಳು ಅಷ್ಟೇ ನೋವು ತಿನ್ನಲ್ಲ ಪ್ರಪಂಚದಲ್ಲಿ, ಗಂಡು ಮಕ್ಳಿಗೂ ನೋವು ಅನ್ನೋದಿರುತ್ತೆ. ಎಲ್ಲರೂ ಇದ್ದು ಇಲ್ಲದೇ ಇರೋರ ಥರ ಬದುಕೋರು ಇರ್ತಾರೆ. ಫಾರ್ ಎಕ್ಸಾಂಪಲ್ ನಾನೇ ಅಂತಲೇ ಹೇಳ್ಬೋದು. ಎಲ್ಲ ಇದ್ದಾರೆ, ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಅಕ್ಕ, ಅಣ್ಣ, ತಮ್ಮ, ತಂಗಿ ಎಲ್ಲರೂ ಇದ್ದಾರೆ. ಬಟ್ ನಾನು ಜೀವನ ಮಾಡ್ತಾ ಇರೋದು ಯಾರೂ ಇಲ್ಲ ಅನ್ನೋ ಥರನೇ ಇರೋದು. ನಾನು ಇವಾಗ ತುಂಬ ಅಂದರೆ ತುಂಬಾ ಕತೆಗಳಿದೆ ನನ್ನ ಲೈಫಲ್ಲಿ. ಹೇಳ್ತಾ ಹೋದರೆ ಈ 2025 ಮುಗ್ದೋಗುತ್ತೆ, ಓಕೆನಾ? ಅಳ್ಬಾರ್ದು, ಖುಷಿಯಿಂದ ವ್ಲಾಗ್ ಮಾಡಬೇಕು, ಖುಷಿಯಿಂದ ವಿಡಿಯೋ ಮಾಡಬೇಕು. ನಂದೇನೆಂದರೆ 2025ಗೆ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ನಾನು, ಮತ್ತು ಅರ್ನ್ ಮಾಡಬೇಕು, ದುಡ್ಡು ಮಾಡಬೇಕು. ನನ್ನ ಮೈಂಡಲ್ಲಿ ಫಸ್ಟ್ ಇರೋದೇ ಅದು, ದುಡ್ಡು ಮಾಡಬೇಕು ನಾನು, ಓಕೆನಾ? ದುಡ್ಡು ಮಾಡಬೇಕು, ಸ್ವಲ್ಪ ಸ್ಟ್ರಾಂಗ್ ಆಗಬೇಕು, ಇಂಡಿಪೆಂಡೆಂಟಾಗಿ ಬದುಕಬೇಕು ಫ್ರೆಂಡ್ಸ್. ಯಾರ ಮೇಲೂ ಡಿಪೆಂಡ್ ಆಗಬೇಡಿ, ಇನ್ಕ್ಲೂಡ್ ಗಂಡನ ಮೇಲೂ ಕೂಡ ಡಿಪೆಂಡ್ ಆಗಬಾರ್ದು. ಅವ್ರು ಆಡೋ ಅಪರೂಪಕ್ಕೆ ಆಡಿದ್ರೂ ಕೆಲವೊಂದು ಮಾತುಗಳು ಚುಚ್ಚಿಬಿಡುತ್ತೆ ಮನಸ್ಸಿಗೆ, ಅದು ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ನೀವೇನು ಅಂದ್ಕೊಂಡಿದ್ದೀರ ಅದನ್ನು ಸಾಧಿಸಿ ಲೈಫಲ್ಲಿ, ಓಕೆನಾ? ಬಲ ಎಡ ಮುಂದೆ ಯಾರು ಏನಂದ್ರೂ ತಲೆ ಕೆಡಿಸ್ಕೋಬೇಡಿ. ಏಕೆಂದರೆ ನೀವು ಒಳ್ಳೆ ದಾರಿನಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ಅವ್ನು ಏನೇ ಅಂದ್ರೂ ತಲೆ ಕೆಡಿಸ್ಕೋಬೇಡಿ, ಹೋಗಿ ನುಗ್ಗಿ, ಆಗುತ್ತೆ ಖಂಡಿತ. ಒಂದಲ್ಲ ಒಂದಿನ ನೀವು ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ, ಓಕೆನಾ? 2025 ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೇದು ಮಾಡಲಿ ಭಗವಂತ. ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ. ಟೈಮ್ ಆಗ್ತಾ ಇದೆ, ಓಕೆನಾ? ನಾನಿವಾಗ ಮೇಕ್ ಓವರ್ ಕ್ಲಾಸಿಗೆ ಹೋಗಬೇಕು. ಅದು ಮುಗಿಸ್ಕೊಂಡು ಬಂದು ಇಫ್ ಇಟ್ ಈಸ್ ಪಾಸಿಬಲ್ 6 ಗಂಟೆ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂದರೆ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಟು ಆಲ್. ದೇವರು ಎಲ್ಲರನ್ನೂ ಖುಷಿಯಾಗಿಟ್ಟಿರಲಿ, ಚೆನ್ನಾಗಿಟ್ಟಿರಲಿ. ಎಲ್ಲರೂ ಚೆನ್ನಾಗಿರಿ. ಫಸ್ಟು ಮೇಯ್ನು ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಸೇಫ್ ನೀವೇ ನೋಡ್ಕೋಬೇಕು, ನಿಮ್ಮ ಟೇಕ್ ಕೇರ್ ನೀವೇ ಮಾಡ್ಕೋಬೇಕು. ಇಲ್ಲಿ ಯಾರೂ ಬಂದು ಟೇಕ್ ಕೇರ್ ಮಾಡಲ್ಲ. ಇಲ್ಲಿ